ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಲ್ಯಾಪ್ಟಾಪ್ ತಗೊಂಡಿದ್ದೆ, ಸೊ ಅದದ್ದು ಅನ್ಬಾಕ್ಸಿಂಗ್ ಮಾಡುವಂಥದ್ದು. ಇನ್ನೂ ಕೂಡ ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ಬೆಲ್ ಐಕನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ತುಂಬಾ ಜನ ನಾನು ಕಾಲ್ ಮಾಡಿದಾಗ ಹೇಳ್ತಾ ಇದ್ರು, ಸೊ ನೀವು ಯಾವ ಲ್ಯಾಪ್ಟಾಪ್ ಯೂಸ್ ಮಾಡ್ತೀರಾ, ನಿಮ್ದು ಲ್ಯಾಪ್ಟಾಪ್ ವರ್ಷನ್ ಹೇಳಿ, ಅದೆಲ್ಲ ಕೇಳ್ತಾ ಇದ್ರಿ. ASUS ಲ್ಯಾಪ್ಟಾಪ್ ಅನ್ನು ಯೂಸ್ ಮಾಡ್ತಾ ಇದ್ದೆ ಅಂತ ಹೇಳಿದ್ದೆ. 2015 ಅಲ್ಲಿ ತಗೊಂಡಿದ್ದು, 8ನೇ ವರ್ಷ ಇವಾಗ ನಡೀತಾ ಇರೋದು. ಇನ್ನೂ ಏನು ಪ್ರಾಬ್ಲಮ್ ಇಲ್ಲ, ಕೀಬೋರ್ಡ್ ಒಂದು ಹೋಗಿದೆ ಬಿಟ್ರೆ ಮತ್ತೇನು ಪ್ರಾಬ್ಲಮ್ ಇರಲಿಲ್ಲ. ಆ ಲ್ಯಾಪ್ಟಾಪನ್ನೇ ಯೂಸ್ ಮಾಡ್ತಾ ಇದ್ದೆ. ಬಟ್ ಪ್ರಾಬ್ಲಮ್ ಏನಾಗ್ತಿತ್ತು ಅಂತ ಹೇಳಿದ್ರೆ, ನಾನು ಸೈಟ್ ವರ್ಕ್ದು ಎಲ್ಲ ಡೀಟೇಲ್ಸ್ ಕೂಡ ಅದೇ ಇದರಲ್ಲಿ ಇರ್ತಾ ಇತ್ತು. ಆಮೇಲೆ ಟೆಂಡರ್ ಡೀಟೇಲ್ಸು ಅದರಲ್ಲಿ ಇರ್ತಾ ಇತ್ತು. ಆಮೇಲೆ ನನ್ನ ಬಿಸ್ನೆಸ್ದು ಎಲ್ಲ ಫೈಲ್ಸು ಕೂಡ ಅದು ಒಂದೇ ಲ್ಯಾಪ್ಟಾಪಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೆ. ಬಟ್ ಇವಾಗ ಏನಾಗಿದೆ, ಬಿಗ್ ಬಿಲಿಯನ್ ಡೇ ನಡೀತಾ ಇತ್ತು. ಬಿಗ್ ಬಿಲಿಯನ್ ಡೇ ಅಂತಲ್ಲ, ಸೊ ನಾನು ಕೂಡ ತುಂಬಾ ದಿನದಿಂದ ಯೋಚನೆ ಮಾಡ್ತಾನೆ ಇದ್ದೆ ಹೊಸ ಲ್ಯಾಪ್ಟಾಪ್ ತಗೊಳ್ಬೇಕು ಅಂತ. ಬಟ್ ಕೆಲವು ಸಿಚುವೇಶನ್ಸ್ ನನಗೆ ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲವನ್ನು ಕೂಡ ನಾನು ಒಂದೇ ಲ್ಯಾಪ್ಟಾಪಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ದೆ. ಸೊ ಆ ಲ್ಯಾಪ್ಟಾಪನ್ನು ಕೂಡ ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಯಾವ ಲ್ಯಾಪ್ಟಾಪ್ ಅಂತ. ಅದೇ ರೀತಿ ಇವತ್ತು ತಗೊಂಡಿರೋ ಲ್ಯಾಪ್ಟಾಪು ASUS. ಸ್ಟಾರ್ಟಿಂಗ್ ತಗೊಂಡಿರೋ ಲ್ಯಾಪ್ಟಾಪು ಕೂಡ ತುಂಬ ಚೆನ್ನಾಗಿ ಬಂತು, ಎಲ್ಲೂ ತೊಂದರೆ ಕೊಟ್ಟಿರಲಿಲ್ಲ. ನಂದು ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಲ್ಯಾಪ್ಟಾಪನ್ನು ಬ್ಯಾಗಲ್ಲಿ ಹಾಕೊಂಡು ಡೈಲಿ ಹೋಗ್ತಾ ಇದ್ದೆ. ಸೈಟ್ ವರ್ಕ್ ಇರಲಿ ಏನೇ ಇರಲಿ, ಕೆಲವೊಂದು ಕಡೆ ಕಾಂಕ್ರೀಟ್ ಮಾಡ್ತಾ ಟೆಂಡರ್ಸ್ ಕೂಡ ಅಪ್ಲೈ ಮಾಡಿದ್ದು ಇದೆ. ಸೊ ಆ ಲ್ಯಾಪ್ಟಾಪನ್ನು ಕೂಡ ತೋರಿಸ್ತೀನಿ. ಸೊ ಅದನ್ನು ಕೂಡ ಇವಾಗ ಇಟ್ಕೊಂಡಿದ್ದೀನಿ. ಆಮೇಲೆ ಇವಾಗ ಇನ್ನೊಂದು ಕೂಡ ತಗೊಂಡಿರೋದು ಕೂಡ ASUS ಲ್ಯಾಪ್ಟಾಪನ್ನೇ ನಾನು ತಗೊಂಡಿರುವಂಥದ್ದು. ಸೊ ಅದು ಹೇಗಿದೆ ಅದ್ರ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಬಿಸ್ನೆಸ್ಸಿಗಂತೂ ಬೇಕೇ ಬೇಕಾಗತ್ತೆ, ಒಂದೇ ಲ್ಯಾಪ್ಟಾಪ್ ಮೇಲೆ ಡಿಪೆಂಡ್ ಆಗಿರೋದು ಅಲ್ಲ. ಅದೇ ಕಾರಣಕ್ಕೆ ಹೊಸ ಲ್ಯಾಪ್ಟಾಪ್ ತೊಗೊಂಡಿದ್ದೀನಿ. ಅದು ಕೂಡ ASUS i3 ಪ್ರೊಸೆಸರೇ, 11 ಜನ್ರೇಷನ್. ಬಟ್ ಅದೂ i3 ಪ್ರೊಸೆಸರ್ ಆಗಿತ್ತು ಆವಾಗ. ಯಾವ ಜನ್ರೇಷನ್ ಅಂತ ಗೊತ್ತಿಲ್ಲ. ನೀವು ಇದ್ರದ್ದು ಡೀಟೇಲ್ಸ್ ಎಲ್ಲ ಕೇಳ್ಬೋದು. ಸೊ ಡೀಟೇಲ್ಸ್ ಎಲ್ಲ ನಿಮಗೆ ಸ್ಕ್ರೀನ್ಶಾಟ್ ಕೆಳಗಡೆ ಬರುತ್ತೆ ಯಾವುದು ಅಂತ. ನಾನು ತುಂಬ ಜನ ಟೆಕ್ ಯೂಟ್ಯೂಬರ್ಸ್ ಇರ್ತಾರಲ್ಲ, ಸೊ ಅಷ್ಟೆಲ್ಲ ಡೀಟೇಲಾಗಿ ನಾನು ಯಾವುದು ನೋಡಲ್ಲ. ನನಗೇನೋ ಒಂದು ನೇಮು, ಅದರದ್ದು ಕಾನ್ಫಿಗರೇಷನ್ಸ್ ನೋಡ್ತೀನಿ. 8GB 512GB ಇದೆ ರ್ಯಾಮ್ ಆ್ಯಂಡ್ ರಾಮ್. ಸೊ ಸಾಕು ನನಗೆ ಅಷ್ಟೇ. ಸೊ ಇದು ತೊಗೊಂಡಿದ್ದೀನಿ. ಸೊ ತೊಗೊಂಡಿರೋದು ಅಮೌಂಟ್ ನಿಮ್ಗೆ ಇಲ್ಲಿ ಬರುತ್ತೆ, ಎಷ್ಟು ಅಮೌಂಟ್ ಪೇ ಮಾಡಿದೆ, ಕ್ರೆಡಿಟ್ ಕಾರ್ಡ್ ಎಷ್ಟು ಪೇಮೆಂಟ್ ಮಾಡಿದ್ದೀನಿ ಎಲ್ಲ ಇಲ್ಲಿ ಬರುತ್ತೆ ನಿಮಗೆ. ಸೊ ಅದನ್ನು ನೋಡ್ಕೊಳ್ಳಿ ಪ್ರೈಸ್ ಲಿಸ್ಟು. ಸೊ ಲಾಸ್ಟ್ ಫಿಗರ್ ಹೇಳ್ಬಿಡ್ತೀನಿ, 30,049 ರುಪೀಸ್ 99 ರುಪೀಸ್ ಪೇಮೆಂಟ್ ಆಗಿದೆ. ಅಷ್ಟು ಮಾಡಿಬಿಟ್ಟು ನಾವು ತೊಗೊಂಡಿರೋದು ಲ್ಯಾಪ್ಟಾಪ್ ಬಗ್ಗೆ ನೋಡ್ತಾ ಹೋಗೋಣ ಏನೇನಿದೆ ಬಾಕ್ಸಲ್ಲಿ ಅಂತ. ಸೊ ಅದ್ರ ವಿಡಿಯೋ ಕೂಡ ನಿಮ್ಗೆ ಇಲ್ಲಿ ಬರುತ್ತೆ. ಇವಾಗ ನೀವು ಅನ್ಬಾಕ್ಸಿಂಗ್ ವಿಡಿಯೋನ ನೋಡ್ಕೊಂಡು ಬಂದಿದ್ದೀರಾ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನನ್ನ ಲ್ಯಾಪ್ಟಾಪು. ಓಪನ್ ಮಾಡಿದ್ದೀನಿ. ASUS ಅಂತ ಇದೆ, ನೋಡ್ಬೋದು. ಸೊ ನನಗೆ ASUS ಅಂದರೆ ಸ್ವಲ್ಪ ತುಂಬ ಇಷ್ಟ, ಅದಕ್ಕೆ ನಾನು ASUS ಅನ್ನೇ ತೊಗೊಂಡಿದ್ದೀನಿ. ಯಾಕಂದರೆ ನಂದು ಓಲ್ಡ್ ಲ್ಯಾಪ್ಟಾಪ್ ಕೂಡ ASUS ಆಗಿತ್ತು. ಸೊ ಇವಾಗ ನಿಮಗೆ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಓಕೆ, ಓಪನ್ ಆಗಿದೆ. ಓಪನ್ ಆಗಿಬಿಟ್ಟು ನಿಮಗೆ ಶೋ ಆಗ್ತಾ ಇರುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಕೆ, ಬಂದಿದೆ ವಿನಾಯಕ್. ಇದಕ್ಕೆ ನೋಡಿ ಬಂದಿದೆ ವಿನಾಯಕ್ ನಾಯ್ಕ್ ಅಂತ ಇದೆ. ಸೊ ಫಿಂಗರ್ ಪ್ರಿಂಟ್ ಒಂದಿದೆ ಎಕ್ಸ್ಟ್ರಾ ಅಂತ. ಸೊ ಇದು ಇದರಲ್ಲಿದೆ. ಓಕೆ, ವೆಲ್ಕಮ್ ಅಂತ ಬಂದಿದೆ. ಸೊ ಆಲ್ರೆಡಿ ಸೆಟಪ್ ಆಗಿದೆ, ಯಾಕಂದರೆ ಡೋರ್ ಸ್ಟೆಪ್ಪಲ್ಲಿ ಅನ್ಬಾಕ್ಸ್ ಆಗಿತ್ತು. ಸೊ ಅದೇ ಕಾರಣಕ್ಕೆ ನಾನು ಆಲ್ಮೋಸ್ಟ್ ಎಲ್ಲ ಸೆಟಪ್ ಮಾಡಿಟ್ಟಿದ್ದೀನಿ. ಸೊ ಇದು ಒಂದು ಪೇಜು ಈ ಥರ ಬಂದಿದೆ, ನೀವು ನೋಡ್ಬೋದು. ಸೊ ನೀವು ಡಿಸ್ಪ್ಲೇ ಕೇಳ್ಬೋದು, 7 hours ಇದೆ. ಸೊ ಈ ಡಿಸ್ಪ್ಲೇ ಏನಿದೆಯಲ್ಲ, ನಂದು ಎಲ್ಲ ಗ್ಯಾಜೆಟಿಗೂ ಇದೇ ಇರುತ್ತೆ. ಸ್ಮಾರ್ಟ್ ವಾಚ್, ಆಮೇಲೆ ನನ್ನ ಮೊಬೈಲ್ಸಿಗೆ,
ಆಮೇಲೆ ನಮ್ಮ ಮನೇಲೂ ಕೂಡ ಜಾಸ್ತಿ ಇರುವಂಥದ್ದು ಇದೆ ಪಿಕ್ಚರ್. ಸೊ ಇದು ನಾನು ಎಲ್ಲದಕ್ಕೂ ವಾಲ್ಪೇಪರ್ ಇದೇ ಇಟ್ಕೊಂಡಿದ್ದೀನಿ. ನನ್ನ ಮೊಬೈಲು, ನಂದು 2 ಮೊಬೈಲಿಗೂ ಇದೆ, ಲ್ಯಾಪ್ಟಾಪಿಗೆ ಇದೆ. ಇದ್ರ ಬಗ್ಗೆ ರಿವ್ಯೂ ಆಯಿತು, ಇಷ್ಟೇ ಅನ್ಸುತ್ತೆ. ನೋಡಿ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆ, ಫಾಸ್ಟ್ ವರ್ಕ್ ಆಗುತ್ತೆ. ಇವಾಗೇನು ಜಾಸ್ತಿ ಟೆಂಡರ್ ರಿಲೇಟೆಡ್ ಯಾವುದು ಕೂಡ ಅದರಲ್ಲಿ ಆ್ಯಡ್ ಮಾಡಿಲ್ಲ. ಇನ್ನು ಮುಂದೆ ಕೂಡ ನಿಮಗೆ ಡೈರೆಕ್ಟಾಗಿ ಇದರಿಂದನೇ ರೆಕಾರ್ಡ್ ಆಗಿ ಬರುತ್ತೆ ವೀಡಿಯೋಸು ಅಂತ ಹೇಳಿದ್ರೆ. ನಂದು ಹಳೆ ಲ್ಯಾಪ್ಟಾಪಿಗೆ ಏನಾಗ್ತಿತ್ತು, ನಾನು ಫಸ್ಟಿಗೆ ರೆಕಾರ್ಡ್ ಮಾಡಿಕೊಂಡು ಆಮೇಲೆ ವಾಯ್ಸ್ ಕೊಡ್ತಾ ಇದ್ದೆ. ಬಟ್ ಈ ಲ್ಯಾಪ್ಟಾಪಲ್ಲಿ ಹಂಗಿಲ್ಲ. ಸೊ ಎಲ್ಲ ಆಡಿಯೋ ಡ್ರೈವರ್ ಎಲ್ಲ ಕರೆಕ್ಟಾಗಿದೆ. ಅದರಿಂದ ನಾನು ನಿಮಗೆ ಡೈರೆಕ್ಟಾಗಿ ವಾಯ್ಸ್ ಕೊಡ್ತೀನಿ. ಸೊ ಸ್ವಲ್ಪ ಬೇಗ ಬರುತ್ತೆ ನಿಮ್ಗೆ ವೀಡಿಯೋಸ್ ಎಲ್ಲ. ಲ್ಯಾಪ್ಟಾಪ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೊಸ ಲ್ಯಾಪ್ಟಾಪು ನಿಮಗೆ ಶೋ ಮಾಡಾಯಿತು. ಸೊ ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇದ್ರ ಬಗ್ಗೆ ಏನಾದರೂ ಕೇಳೋದಿದ್ರೆ ಕಮೆಂಟ್ ಮಾಡಿ. ಇದನ್ನು ಹಿಂದ್ಗಡೆ ಇಡ್ತೀನಿ. ಎಷ್ಟೇ ಹೊಸದು ಬರಲಿ, ಏನೇ ಬರಲಿ, ಬಟ್ ನನ್ನ ಜೀವ ಇರೋದು ಈ ಲ್ಯಾಪ್ಟಾಪಲ್ಲಿ. ನಿಮ್ಗೆ ತೋರಿಸ್ತೀನಿ. ಎಸ್, ದಿಸ್ ನೋಡಿ. ಈ ಲ್ಯಾಪ್ಟಾಪ್ ನನ್ನ ಜೊತೆ ತುಂಬ ಪ್ರಯಾಣ ಮಾಡಿದೆ. ನಾನು ಎಲ್ಲೆಲ್ಲಿ ವರ್ಕ್ ಮಾಡಿದ್ದೀನೋ ಅಲ್ಲೆಲ್ಲ ಹೋಗಿದ್ದೆ. ಸೊ ನಾನು ಇಂಜಿನಿಯರಿಂಗ್ ಫೈನಲ್ ಇಯರ್ ಇದ್ದಾಗ ನಮ್ಮ ತಂದೆಯವ್ರು ನನಗೆ ಗಿಫ್ಟ್ ಕೊಟ್ಟಿದ್ದು. ನನಗೆ ಈ ಲ್ಯಾಪ್ಟಾಪ್ ಮೇಲೆ ತುಂಬ ಜೀವ ಇದೆ. ಯಾಕಂತ ಹೇಳಿದ್ರೆ ನಮ್ಮ ತಂದೆಯವ್ರು ಕೊಟ್ಟಿರೋದು ನನಗೆ ಇದೊಂದು ಆಸ್ತಿ. ಸೊ ಆ ಆಸ್ತಿ ನಾನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದೀನಿ. ಬಟ್ ಇದು ಇನ್ನೂ ಪ್ರಾಬ್ಲಮ್ ಏನೂ ಇಲ್ಲ. ಸೊ ಕೀಬೋರ್ಡ್ ಪ್ರಾಬ್ಲಮ್ ಬರ್ತದೆ, ಅದಕ್ಕೆ ಎಕ್ಸ್ಟರ್ನಲ್ ಕೀಬೋರ್ಡನ್ನು ಯೂಸ್ ಮಾಡ್ತೀನಿ ನಾನು. ಸೊ ನೀವು ತೋರಿಸಿಲ್ಲ ಅನ್ಬೋದು ನೋಡಿ. ಓಕೆ, ಸೊ ಇದೇ ನನ್ನ ಲ್ಯಾಪ್ಟಾಪು. ಇಲ್ಲಿ ನೀವು ಹೇಳ್ಬೋದು ಹಾರ್ಸ್ ಚಿತ್ರ ಇಲ್ಲ ಅಂತ. ಅದು ಸ್ಕ್ರೀನ್ ಸೇವರಿಗೆ ಹಾಕಿಲ್ಲ ನಾನು, ಬ್ಯಾಕ್ಗ್ರೌಂಡ್ ಅದೇ ಇರೋದು. ಬಟ್ ಇದು ಲಾಗಿನ್ ಆಗ್ಲಿಕ್ಕೆ ಏನಾಗುತ್ತೆ, ಎಕ್ಸ್ಟರ್ನಲ್ ಕೀಬೋರ್ಡ್ ಬೇಕು. ಇಲ್ಲಿ ನಿಮ್ಗೆ ಇದು ಕೇಳುತ್ತೆ, ಪಿನ್ ಕೇಳುತ್ತೆ. ಪಿನ್ ಎಂಟ್ರಿ ಮಾಡೋಕ್ಕಾಗಲ್ಲ. ಕೀಬೋರ್ಡ್ ಹೋಗಿದೆ, ಇದು ಕೂಡ ಒಂದು ಹೋಗಿದೆ. ಕೀಬೋರ್ಡ್ ಯಾವುದೂ ವರ್ಕ್ ಆಗಲ್ಲ. ಬಟ್ ಆದರೂ ಇಷ್ಟು ದಿನ ಮಾಡಿದ್ನಲ್ಲ ವರ್ಕ್ಸ್ ಎಲ್ಲ, ಟೆಂಡರ್ ಸಪ್ಲೈ ಮಾಡಿದ್ದು ಎಲ್ಲ ಇದೇ ಲ್ಯಾಪ್ಟಾಪಲ್ಲಿ. ನೀವೇನು ನನ್ನ ಹತ್ರ ಕನ್ಸಲ್ಟೇಷನ್ ತೊಗೊಂಡು ಏನೇನು ನೀವು ಮಾಡಿರೋ ಕಮೆಂಟ್ಸಿಗೆ ಆನ್ಸರ್ ಮಾಡಿದಿರೋದೆಲ್ಲ ಇದೇ ಲ್ಯಾಪ್ಟಾಪಲ್ಲಿ. ಯೂಟ್ಯೂಬ್ ವಿಡಿಯೋಸ್ ಅಪ್ಲೋಡ್ ಆಗೋದು ಪ್ರತಿಯೊಂದು ಕೂಡ ನನ್ನ ಈ ಲ್ಯಾಪ್ಟಾಪಿಂದನೇ. ಸೊ ನಾನು ಏನು ಟೆಂಡರ್ ಸಪ್ಲೈ ಮಾಡಿದ್ದೀನಿ ನಮ್ಮ ಕಾಂಟ್ರಾಕ್ಟರ್ಸಿಗೆ, ತುಂಬ ಜನರಿಗೆ, ಎಲ್ರಿಗೂ ಕೂಡ ಪ್ರತಿಯೊಂದು ಟೆಂಡರು ಇದರಲ್ಲೇ ಅಪ್ಲೋಡ್ ಮಾಡಿರೋದು. ಸೊ ಯಾರ್ಯಾರು ನನ್ನ ಹತ್ರ ಟೆಂಡರ್ಸ್ ಹಾಕ್ಕೊಂಡು ಕ್ಲಾಸ್ 4ಇಂದ ಕ್ಲಾಸ್ 2 ಕ್ಲಾಸ್ 1 ಬಂದಿದ್ದೀರೋ ಲೈಸೆನ್ಸ್ ಮಾಡಿಕೊಂಡು, ನೀವು ನನಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತೀರೋ, ಸೊ ಅಷ್ಟೇ ಥ್ಯಾಂಕ್ಸನ್ನು ಕೂಡ ನೀವು ಈ ಲ್ಯಾಪ್ಟಾಪಿಗೂ ಹೇಳಬೇಕಾಗತ್ತೆ. ಸಾಕು ತೋರಿಸಿದ್ದು ದೃಶ್ಯ ನೋಡಿದ್ರಲ್ಲ. ಸೊ ಇದಿಷ್ಟು ನನ್ನ ಫಸ್ಟ್ ಸೆಕೆಂಡ್ ಲ್ಯಾಪ್ಟಾಪ್ದು ಅನ್ಬಾಕ್ಸಿಂಗ್ ಆಗಿರ್ತದೆ. ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.